ಫ್ರೆಂಡ್ಸ್, ವೆಲ್ಕಮ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ. ಇವತ್ತಿನ ಆರಿ ಬೇಸಿಕ್ ಕ್ಲಾಸಲ್ಲಿ ನಾನು ಒಂದು ಬ್ಯೂಟಿಫುಲ್ ಆದ ಒಂದು ಡಿಸೈನನ್ನು ತೋರಿಸ್ಕೊಡ್ತಿದ್ದೀನಿ. ಏನು ಡಿಸೈನ್ ಅಂತಂದರೆ, ಫಸ್ಟ್ ನಿಮಗೆ ಹ್ಯಾಂಡಲ್ ಮಾಡೋದಕ್ಕೆ ಗೊತ್ತಾಗಲಿ ಅಂತೇಳಿ ಫಸ್ಟು ಜೆರಿ ಥ್ರೆಡ್ಡಲ್ಲಿ ಒಂದು ಎಳೆಯಲ್ಲಿ ಹೇಗೆ ಹ್ಯಾಂಡಲ್ ಮಾಡೋದು, ಬ್ಯಾಕ್ ಚೈನ್ ಸ್ಟಿಚ್ ಅಂತ ಹೇಳಿ ಅದರ ಹೆಸರು. ಮತ್ತು ಸಿಲ್ಕ್ ಥ್ರೆಡ್ಡಲ್ಲಿ 2 ಎಳೆ ಒಬ್ಬರು ಕಮೆಂಟಲ್ಲಿ ತಿಳಿಸಿದ್ರಿ, ನನಗೆ 2 ಎಳೆ ದಾರನ ಹ್ಯಾಂಡಲ್ ಮಾಡೋದಕ್ಕೆ ಆಗ್ತಿಲ್ಲ ಅಂತ. ಈಗ ನಾವು ಮಾಡುವಾಗ ಅದನ್ನು ನೀಟಾಗಿ ನೋಡ್ಕೊಳ್ಳಿ, ಖಂಡಿತ ಆಗುತ್ತೆ. ನಿಮಗೆ ಗ್ರಿಪ್ ಸಿಕ್ಕಿಲ್ಲ, ನಿಮ್ಗೆ ಹೇಳೋ ಅರ್ಥದಲ್ಲಿ ನೀವು ಗ್ರಿಪ್ಪು ನೀಟಾಗಿ ನೀಡಲಲ್ಲಿ ದಾರನೇ ಎಳ್ಕೊತಾ ಇಲ್ಲ, ಅದಕ್ಕೋಸ್ಕರ ಹೀಗಾಗ್ತಿದೆ. ಹಾಗಾಗಿ ನೀವು ನೋಡಿಕೊಂಡು ಒಂದು ಸತಿ ಅಲ್ಲ 2 ಸತಿ ವೀಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಈಗ ಈ ವಿಡಿಯೋದಲ್ಲಿ ನಾನು ಫಸ್ಟು ಜೆರಿ ಥ್ರೆಡ್ಡಲ್ಲಿ ತೋರಿಸ್ಕೊಡ್ತೀನಿ ಒಂದೆಳೆಯಲ್ಲಿ ಯಾವ ರೀತಿ ಬ್ಯಾಕ್ ಚೈನ್ ಸ್ಟಿಚ್ಚನ್ನು ಹಾಕೋದು ಅಂತ. ಇದೆಲ್ಲ ನೆಕ್ ಲೈನ್ಗಾಗ್ಬೋದು, ಡಿಸೈನ್ಗಾಗ್ಬೋದು, ಎಲ್ಲದಕ್ಕೂ ಯೂಸ್ ಆಗುತ್ತೆ. ಅದಕ್ಕಾಗಿ ಇದೆಲ್ಲನೂ ಪ್ರತಿಯೊಂದು ಬೇಸಿಕನ್ನು ಕಲ್ತ್ಕೊಂಡ್ರೆ ನೀವು ನೀಟಾಗಿ ಫಸ್ಟು 1ನೇ ತರಗತಿಯಿಂದ 10th ಹೋಗಬೇಕೇ ಹೊರತು ಏಕ್ದಮ್ 10th ಹೋದಾಗ ನಾವು ಎಲ್ಲನೂ ಓದೋದಕ್ಕಾಗೋದಿಲ್ಲ. ಅದೇ ರೀತಿ ಏಕ್ದಮ್ ನೀವು ಡಿಸೈನ್ಗೆ ಹೊರಟೋಗ್ಬಿಟ್ರೆ, ಈ ಡಿಸೈನ್ ಎಲ್ಲ ಕಲ್ತಿದ್ರೆ ನೀವು ಆರಾಮಾಗಿ ಡಿಸೈನನ್ನು ಮಾಡಬಹುದು. ಹಾಗಾಗಿ ಹೇಳ್ಕೊಡುವಂಥದ್ದನ್ನು ಅದುವೇ ನಿಮಗೆ ಫ್ರೀಯಾಗಿ ನೀವು ಯಾವಾಗ ಬೇಕಾದರೂ ನೋಡಬಹುದು. ಪುನಃ ನೋಡಬೇಕು ಅಂದರೂ ಸಿಗುತ್ತೆ. ಆ ರೀತಿ ನೀವು ಹೊರ್ಗಡೆ ಹೋಗಿ ಕೇಳಿದ್ರೆ, ನಾವು ಕೇಳಿದ್ರಷ್ಟೇ ಹೇಳ್ಕೊಡ್ತಾರೆ ಅವರು. ನೀವು ಈ ವಿಡಿಯೋನ ಇಟ್ಕೊಂಡ್ರೆ ನೀವು ಯಾವಾಗ ಬೇಕಾದರೂ ನೋಡಿಕೊಂಡು ಕಲಿಬಹುದು. ಮತ್ತು ನೀವು ಏನು ಕಮೆಂಟೆಲ್ಲ ಹಾಕ್ತೀರ ಅದಕ್ಕೆಲ್ಲ ರಿಪ್ಲೈ ನಾನು ಮಾಡ್ತಿದ್ದೀನಿ. ಈಗ ನೋಡಿ, ಟುಲಿಪ್ ಅನ್ನೋದು ಮುಂದಕ್ಕೆ ಇರಬೇಕು, ಪ್ರತಿ ಸತಿ ಹೇಳ್ತಾ ಇರುವಂಥದ್ದು ನಾನು. ಫಸ್ಟು ನೋಡ್ಬೋದು, ಫಸ್ಟು ಜೆರಿ ಥ್ರೆಡ್ಡಲ್ಲಿ ಹಾಕ್ತಿದ್ದೀನಿ. ಲಾಂಗಾಗಿ ಒಂದು ಚೈನನ್ನು ತಗೋಬೇಕು. ತಗೊಂಡು ಕಾಣಿಸ್ತಿದೆಯಾ, ನೋಡಿ, ಲಾಂಗಾಗಿ ಒಂದು ಚೈನನ್ನು ತಗೋಬೇಕು. ತಗೊಂಡಿದ್ದಾದ ನಂತರ ಅದು ಒಂದು ಪುಟಾಣಿ ಲಾಕನ್ನು ಮಾಡ್ಕೋಬೇಕು. ತುಂಬ ಈಸಿ ಇದೆ, ಎಲ್ಲದಕ್ಕೂ ಬೇಸಿಕ್ ಏನು ಹೇಳ್ತೀವಿ ಚೈನ್ ಸ್ಟಿಚ್, ಇದನ್ನು ಅರ್ಥ ಮಾಡ್ಕೊಳ್ಳಿ. ಈಗ ಇದು ನೋಡಿ, ವಾಪಸ್ ಒಂದು ಚಿಕ್ಕ ಚೈನ್ ಸ್ಟಿಚ್ ಆದ ನಂತರ ಇದು ಮಧ್ಯಕ್ಕೆ ತಂದು ಇಲ್ಲಿ ಒಂದು ಸ್ಟಿಚ್ಚನ್ನು ಹಾಕೋಬೇಕು. ಅಲ್ಲಿಂದ ಪುನಃ ನಾವು ಮುಂದಕ್ಕೆ ಹೋಗಬೇಕಾಗತ್ತೆ. ಒಂದು ಲಾಂಗ್ ಚೈನ್ ಸ್ಟಿಚ್ ಹಾಕಿ ಪುನಃ ನೋಡಿ, ಇಲ್ಲಿ ಪುನಃ ವಾಪಸ್ ಬಂದು ಇಲ್ಲಿ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳೋದು. ಪುನಃ ಮುಂದಕ್ಕೆ ಹೋಗಬೇಕು. ಕಾಣಿಸ್ತಿದೆಯಾ ನೋಡಿ, ನೋಡಿ ಈಗ ಕಾಣಿಸ್ತಿದೆ. ನೋಡಿ, ಈಗ ದಾರನ ಲಾಂಗ್ ಚೈನನ್ನು ಹಾಕ್ಕೊಳ್ಳೋದು. ಪುನಃ ಲಾಂಗ್ ಚೈನ್ ಹಾಕಿ ಪಕ್ಕದಲ್ಲೇ ಒಂದು ಪುಟಾಣಿ ಚೈನನ್ನು ಹಾಕ್ಕೊಳ್ಳೋಣ. ಪುನಃ ದಾರನ ಎಳೆದು ನಾವು ಒಳಗಡೆ ಲಾಂಗ್ ಚೈನ್ ಹಾಕಿದ್ವಲ್ಲ ಅದರಲ್ಲಿ ಇನ್ನೊಂದು ಚಿಕ್ಕ ಚೈನನ್ನು ಹಾಕ್ಕೊಳ್ಳೋದು. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಈ ಡಿಸೈನ್ ಅಂದರೆ, ಮಧ್ಯ ಗಂಟುಗಳು 2 ಗಂಟು ಪಕ್ಕನೇ ಇರುತ್ತೆ, ಅದೊಂಥರ ಡಿಸೈನ್ ಆಗುತ್ತೆ. ಪುನಃ ಹಿಂದಕ್ಕೆ ವಾಪಸ್ ಎಳ್ಕೋಬೇಕು. ಇದು ಜೆರಿ ಥ್ರೆಡ್ಡಲ್ಲಿ ನಾವು ಹ್ಯಾಂಡಲ್ ಮಾಡುವಂಥ ರೀತಿ. ನಾನು ಯಾವ ರೀತಿ ಇಟ್ಕೊಂಡಿದ್ದೀನಿ, ಟುಲಿಪ್ ಅನ್ನೋದು ಯಾವ ಕಡೆ ಇದೆ ನೋಡ್ಬೋದು. ನೋಡಿ, ಮುಂದೆ ಇರಬೇಕು. ಮುಂದೆ ಇದ್ದಾಗಷ್ಟೇ ನೀವು ಯಾವುದೇ 2 ಎಳೆ ಥ್ರೆಡ್ ಆದ್ರೂ ಆರಾಮಾಗಿ ನೀವು ಮೇಂಟೈನನ್ನು ಮಾಡ್ಕೋಬೋದು. ಅದಕ್ಕೋಸ್ಕರ ನಾನು ಈ ವಿಡಿಯೋದಲ್ಲಿ 2 ಥರ ಸ್ಟಿಚ್ಚನ್ನು, 2 ಥರ ಮೆಥಡನ್ನು ನಾನು ಒಂದೇ ವಿಡಿಯೋದಲ್ಲಿ ತೋರಿಸ್ಕೊಡ್ತಿದ್ದೀನಿ. ಇನ್ನು ಮುಂದಕ್ಕೂ ಅಷ್ಟೇ ಒಂದು ಡಿಸೈನನ್ನು ನಾನು ಜೆರಿ ಥ್ರೆಡ್ಡಲ್ಲಿ ಮತ್ತು ಸಿಲ್ಕ್ ಥ್ರೆಡ್ಡಲ್ಲಿ 2 ಥ್ರೆಡ್ಡಲ್ಲಿ ತೋರಿಸ್ಕೊಡ್ತೀನಿ. ಇದೊಂದು ಬೆನಿಫಿಟ್ ನಿಮಗೆ ಅಂತ ಹೇಳ್ತಾ, ಎಲ್ಲ ವೀಡಿಯೋನೂ ಅಷ್ಟೇ ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿ ಈಗಾಗಲೇ 3/4 ಡಿಸೈನ್ಸನ್ನು ನಾನು ತೋರಿಸ್ಕೊಟ್ಟಿದ್ದೀನಿ. ಬೇಕಂತಂದರೆ ನೀವು ಬೇಗ ಕಲಿಬೇಕನ್ನೋಂಥವ್ರು ಇಲ್ಲಿ ಇದನ್ನು ಕಲಿತು ಜೊತೆಗೆ ನೀವು ನನ್ನ ಪ್ರೀವಿಯಸ್ ವೀಡಿಯೋದು ನೋಡಿದ್ರು ನಿಮಗೆ ಗೊತ್ತಾಗುತ್ತೆ. ನಾನು ಮುಂದಿನ ವೀಡಿಯೋಗಳಲ್ಲಿ ನಾನು ಕ್ಲಾಸ್ ಎಷ್ಟು ಅಂತಲೂ ಮೆನ್ಷನ್ ಮಾಡ್ತಾ ಹೋಗ್ತೀನಿ. ಈಗ ನೋಡಿದ್ರಲ್ಲ, ಲಾಂಗ್ ಚೈನ್, ಪಕ್ಕದಲ್ಲಿ ಒಂದು ಪುಟಾಣಿ ಚೈನ್, ಪುನಃ ಅದನ್ನು ಒಳಗಡೆ ತಂದು ಲಾಂಗ್ ಚೈನ್ ಒಳಗೊಂದು ಪುಟಾಣಿ ಚೈನನ್ನು ಹಾಕ್ಕೋಬೇಕು. ಈಗ ನಾವು ಇದಕ್ಕೆ ಎಂಡ ನಾಟನ್ನು ಕೊಡ್ತಿದ್ದೀನಿ. ನೋಡಿ, ಒಂದು ದಾರ ಇದರಲ್ಲಿ 3 ಥರ ಕಲಿಬೋದು ನೀವು. ನೋಡಿ, ಎಂಡು ನಾಟನ್ನು ಪ್ರತಿ ವಿಡಿಯೋದಲ್ಲೂ ನೀವು ನೋಡಿಕೊಂಡ್ರೆ ಆರಾಮಾಗಿ ನಿಮಗೆ ನಾಟು ಬಂದೋಗ್ಬಿಡುತ್ತೆ. ನೋಡಿ, ಯಾವುದೇ ಕಾರಣಕ್ಕೂ ಅದು ಕೀಳಲ್ಲ. ಈಗ ಜೆರಿ ಥ್ರೆಡ್ಡಲ್ಲಿ ಆಯ್ತಲ್ವ, ಈಗ ನಾನು ಸಿಲ್ಕ್ ಥ್ರೆಡ್ಡಲ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಈಗ ಇಲ್ಲಿ ನೋಡ್ಬೋದು, 2 ಎಳೆ ಕಾಣಿಸ್ತಿದೆಯಾ, 2 ಎಳೆ ಜೆರಿ ಥ್ರೆಡ್ಡನ್ನು 2 ಎಳೆ ಸಿಲ್ಕ್ ಥ್ರೆಡ್ಡನ್ನು ತಗೊಂಡಿದ್ದೀನಿ. ಈಗ ಇದನ್ನು ನಾವು ಯಾವ ರೀತಿ ಹ್ಯಾಂಡಲ್ ಮಾಡೋದು ಅಂತ ನೋಡ್ಕೊಳ್ಳಿ. ನೀವು ಸುಮಾರು ಕಮೆಂಟಲ್ಲಿ ತಿಳಿಸ್ತಿದ್ರಿ. ಈಗ ನೀಡಲನ್ನು ಹಾಕಬೇಕು, ಟುಲಿಪ್ ಅನ್ನೋವಂಥದ್ದು ಮುಂದೆ ಇರಬೇಕು. ದಾರನ ತಗೊಂಡ್ರಿ ಅಲ್ವಾ, ನೋಡಿ 2 ಎಳೆ ದಾರನೂ ಬಂದಿದೆ. ಲಾಂಗಾಗಿ ಒಂದು ಚೈನನ್ನು ಹಾಕೋಬೇಕು. ನೋಡಿ,
ರೊಟೇಟ್ ಮಾಡ್ತಾ ಮೇಲೆ ಎಳ್ಕೋಬೇಕು. ಈಗ ಪುನಃ ಚಿಕ್ಕದಾಗಿ ಚೈನನ್ನು ಹಾಕೋಬೇಕು. ಅಲ್ಲಿಂದ ಪುನಃ ದಾರನ ತಂದು ಈ 2 ಎಳೆ ಚೈನನ್ನು ಹಾಕಿದ್ವಲ್ಲ ಅದ್ರ ಒಳಗಡೆಯಿಂದ ದಾರನ ತಗೋಬೇಕು. ಅಲ್ಲಿಗೆ 2 ಚಿಕ್ಕ ಚೈನ್ ಆಯಿತು. ಈಗ ಪುನಃ ಒಂದು ದೊಡ್ಡ ಚೈನನ್ನು ಹಾಕ್ಕೊಂಡು ಪುನಃ ಪುಟಾಣಿ ಚೈನನ್ನು ಹಾಕೋಬೇಕು. ಅದ್ರ ದಾರನ ಎಳ್ಕೊಂಡು ನಾವು ಲಾಂಗ್ ಚೈನನ್ನು ಹಾಕಿದ್ವಲ್ಲ ಅಲ್ಲಿಗೆ ಒಂದು ಪುಟಾಣಿ ಚೈನನ್ನು ಹಾಕೋಬೇಕು. ಈಗ ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗ್ತಾ ಇದ್ದರೆ ಈ ಡಿಸೈನ್ ನೀವು ಅಬ್ಸರ್ವ್ ಮಾಡ್ಬೋದು ಎಷ್ಟು ಚೆನ್ನಾಗಿ ಈ ಡಿಸೈನ್ ಬರುತ್ತೆ ಅಂತ ಹೇಳಿ. ನೋಡಿ, ನನ್ನ ಮಾತಿನ ಜೊತೆಗೆ ನೀವು ವಿಡಿಯೋನ ಅಬ್ಸರ್ವ್ ಮಾಡಬೇಕು. ನಾನು ನೀಟಾಗಿ ತೋರಿಸ್ಕೊಡ್ತಿದ್ದೀನಿ, ನೋಡ್ತಾ ಇರ್ಬೋದು. ನೋಡಿ, ಎಳ್ಕೊಂಡು ಪುನಃ ಅದರೊಳಗಡೆಯಿಂದ ಇದನ್ನು ನೆಕ್ಲೈನ್ಗೆ ಹಾಕಿದ್ರೆ ತುಂಬಾ ಬರೀ ಚೈನ್ ಸ್ಟಿಚ್ ಹಾಕೋದ್ರ ಬದಲು ಈ ರೀತಿ ಡಿಸೈನನ್ನು, ಇದರಲ್ಲಿ ಸುಮಾರು ಡಿಸೈನ್ಸ್ ಬರುತ್ತೆ. ನಾನು ಮುಂದೆನೂ ತೋರಿಸ್ಕೊಡ್ತಾ ಹೋಗ್ತೀನಿ. ನೀವು ನನ್ನ ವೀಡಿಯೋಸನ್ನು ಫಾಲೋ ಮಾಡ್ತಾ ಬಂದರೆ ನಿಮಗೆ ತುಂಬಾ ಬೆನಿಫಿಟ್ ಇದೆ. ಜೊತೆಗೆ ನಾನು ಟೈಲರಿಂಗ್ ಕ್ಲಾಸಸ್ಸನ್ನು ಹೇಳ್ಕೊಡೋದ್ರಿಂದ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಅದನ್ನು ಬೇಸಿಕ್ಕಿಂದ ಶುರು ಮಾಡ್ತೀನಿ. ಇದ್ರ ಮುಗಿದ ಮೇಲೆ ನಿಮ್ಮ ಇಂಟ್ರೆಸ್ಟ್ ಹೇಗಿದೆ ಅನ್ನೋದ್ರ ಮೇಲೆ ನಾನು ವಿಡಿಯೋನ ಮಾಡುವಂಥದ್ದು. ಆದಷ್ಟು ಈ ವಿಡಿಯೋನ ನೋಡಿ ಇಷ್ಟ ಆಯಿತು, ಸ್ವಲ್ಪನಾರ ಹೆಲ್ಪ್ಫುಲ್ ಆಗಿದೆ ಅಂತಂದರೆ ಒಂದು ಲೈಕ್ ಕೊಡಿ. ಜೊತೆಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಕಮೆಂಟಲ್ಲಿ ತಿಳಿಸಿ ಯಾವ ರೀತಿ ಇತ್ತು ವಿಡಿಯೋ ಮತ್ತು ಯಾವ ರೀತಿ ಮುಂದೆ ಮಾಡಬೇಕು ಅಂತ ಹೇಳಿ ನಿಮಗೆ ಗೊತ್ತಿರುವಂಥ ಸಜೆಷನ್ನು ಕೊಡಬಹುದು. ನೋಡಿ, ಡಿಸೈನ್ ನೋಡಿದ್ರಲ್ವ ಎಷ್ಟು ನೀಟಾಗಿ ಬಂದಿದೆ ಅಂತ. ಪುನಃ ವಾಪಸ್ ಇಲ್ಲಿಗೆ ದಾರನ ತಂದು ಮಾಡಿಕೊಂಡ್ರೆ ಈಗ ನಾವು ಇದಕ್ಕೆ ಎಂಡನಾಟನ್ನು ಕೊಡೋಣ. ಎಷ್ಟು ಈಸಿಯಾಗಿ ನೋಡಿ, ಚೈನ್ ಸ್ಟಿಚ್ಚಲ್ಲೇ ನಾವು ಎಷ್ಟು ಥರ ಡಿಸೈನನ್ನು ಮಾಡ್ಬೋದು. ಇದಿಷ್ಟೇ ಅಲ್ಲ, ಫುಲ್ಲು ಈಗ ನಾವು ಆರಿ ವರ್ಕ್ ಏನಿದೆಯಲ್ಲ, ಎಂಟೈರ್ ಆರಿ ವರ್ಕು ಎಲ್ಲ ನಿಂತಿರುವಂಥದ್ದೇ ಚೈನ್, ಬೇಸಿಕ್ ಚೈನ್ ಸ್ಟಿಚ್ಚಿಂದ. ನೀವು ನೋಡ್ತಾ ಇದ್ದೀರಲ್ವ, ಕಾಣಿಸ್ತಿದೆಯಾ? ನೋಡಿ, ಅಬ್ಸರ್ವ್ ಮಾಡ್ಬೋದು ಯಾವ ಥರ ಬಂದಿದೆ ಅಂತ. ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ಅಂತ ಹೇಳ್ತಾ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.